ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇವತ್ತು ನಾನು ಮಾತಾಡ್ತಾ ಇರೋ ವಿಚಾರ ನಮ್ಮ ಕನಸುಗಳಿಗೆ ನಾವೇ ಸರ್ಜರಿ ಮಾಡಬಾರ್ದು ಅಂತ. ನೋಡಿ, ಬಹಳಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಅವಕಾಶ ಬರುತ್ತೆ. ಆ ಅವಕಾಶ ಬಂದಾಗ ನಾವೇನು ಮಾಡ್ತೀವಿ, ನಾನು ಈ ಅವಕಾಶಕ್ಕೆ ನಾನು ಪಾತ್ರನಲ್ಲ, ಈ ಕೆಲಸವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾನು ಇದಕ್ಕೆ ಯೋಗ್ಯನಲ್ಲ ಅನ್ನುವಂಥ ಯೋಚನೆ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಅವಕಾಶವನ್ನು ಬಿಟ್ಬಿಡ್ತೀವಿ. ಈ ದೇಶದಲ್ಲಿ ಆ ಥರ ಯೋಚನೆ ಮಾಡಿದರೆ ಒಬ್ಬ ಮೀನುಗಾರನ ಮಗ ಈ ದೇಶದ ರಾಷ್ಟ್ರಪತಿ ಆಗ್ತಿರಲಿಲ್ಲ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ಒಬ್ಬ ಮೀನುಗಾರನ ಮಗ. ಅವರೊಬ್ಬರೇ ಬೇಡ, ನಾವು ಕರ್ನಾಟಕದ ಎಂ ವಿಶ್ವೇಶ್ವರಯ್ಯ ಅವರ ವಿಚಾರಣೆ ತಗೋಣ. ಎಂ ವಿಶ್ವೇಶ್ವರಯ್ಯ ಅವರು ನಾನು ಓದಲಿಕ್ಕೆ ಯೋಗ್ಯ ಅಲ್ಲ, ನಾನು ಓದಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವತ್ತು ಯೋಚನೆ ಮಾಡಿದರೆ, ಅವತ್ತು ಅವ್ರು ಲೈಟ್ ಕಂಬದ ಕೆಳಗಡೆ ಓದಿ ಹೋಗಿದ್ರೆ ಈ ಮೈಸೂರು ಸ್ಟೇಟಿನ ದಿವಾನರಾಗಿ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಹೆಸರು ಮಾಡುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಸ್ನೇಹಿತರೆ, ದೊಡ್ಡವರು ಯಾರು ದಿಢೀರ್ನೆ ದೊಡ್ಡವರಾದವರಲ್ಲ. ಜೀವನದಲ್ಲಿ ತಮಗೆ ದೊರಕಿದ ಅವಕಾಶವನ್ನು ತಾವು ಇದಕ್ಕೆ ಬಾಧ್ಯಸ್ಥರು, ತಾವು ಅದಕ್ಕೆ ಯೋಗ್ಯರು, ತಾವು ಪಾತ್ರರು ಅಂದ್ಕೊಂಡ ಮೇಲೇ ಅವರು ಆ ಮಟ್ಟವನ್ನು ಮುಟ್ಲಿಕ್ಕೆ ಸಾಧ್ಯ. ಆದರೆ ನಮ್ಮ ಸಮಸ್ಯೆ ಏನಿದೆ ಅಂದರೆ, ನಮ್ಗೆ ಯಾವುದೇ ಒಂದು ಅವಕಾಶ ಬಂದಾಗ ನಾವು ತಕ್ಷಣ ಆ ಕನಸು ಕಾಣಲಿಕ್ಕೆ ಸರ್ಜರಿ ಹಾಕ್ತೀವಿ. ನನ್ನ ಕಡೆ ಸಾಧ್ಯ ಇಲ್ಲ, ನನ್ನ ಕಡೆ ಇರೋದೇ 500 ರೂಪಾಯಿ, ನಾನೆಲ್ಲಿ ಮನೆ ಕಟ್ಟಿಸ್ತೇನೆ, ನನ್ನ ಕಡೆ ಇರೋದೇ 50,000, ನಾನೆಲ್ಲಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಸಾಧ್ಯ, ಈ ಥರ ಯೋಚನೆ ಮಾಡಿ ಮುಂದೆ ಸಾಧ್ಯ ಆಗುವಂಥ ಕನಸು ನನಸಾಗುವುದನ್ನು ಇವತ್ತೇ ನಾವು ಸರ್ಜರಿ ಮಾಡಿ ಕಟ್ ಮಾಡಿ ಬಿಸಾಕ್ಬಿಡ್ತೇವೆ. ಜೀವನದಲ್ಲಿ ಯಾವತ್ತು ನಮಗೆ ನಾವೇ ಪರಿಮಿತಿಯನ್ನು ಹಾಕ್ಕೊಳ್ಳೋದಿದೆಯಲ್ಲ, ಅದು ನಮಗೆ ಸಿಗುವ ಅವಕಾಶದಿಂದ ವಂಚಿತ ಮಾಡ್ಕೊಳ್ಳೋದು ಒಂದೇ ಅಲ್ಲ, ನಾವು ನಮ್ಮ ಬದುಕಿಗೆ ದೊರಕಿಸಬೇಕಾದ ಸೊಬಗನ್ನು ಸರ್ಜರಿ ಮಾಡಿದ ಹಾಗೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ನಾವು ಯಾವುದೇ ಒಂದು ವಿಷಯಕ್ಕೆ ಪಾತ್ರನಲ್ಲ ಅಂದುಕೊಳ್ಳುವುದನ್ನು ಈ ಕ್ಷಣದಿಂದ ನಿಲ್ಲಿಸೋಣ, ಹೊಸ ಬದುಕಿಗೆ ಹಾತೊರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಬೇರೆ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.